ಹಲೋ ಮಿತ್ರರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಮತ್ತು ನನ್ನ ಫ್ರೆಂಡ್ ಇವತ್ತು ಉಡುಪಿ ಉತ್ಸವ ಸ್ಟಾರ್ಟ್ ಆಗಿದೆಂತೆ. ಅದಕ್ಕೆ ಉಡುಪಿ ಉತ್ಸವಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡುವ ಅಂತ ಡಿಸೈಡ್ ಮಾಡಿದ್ದೇವೆ. ಸೊ ಇವಾಗ ಆಲ್ಮೋಸ್ಟ್ ನಾವು ರೀಚ್ ಆಗಿದ್ದೇವೆ. ಒಮ್ಮೆ ನಾನು ಹೊರಗಿನದ್ದು ವ್ಯೂ ನಿಮಗೆ ತೋರಿಸ್ತೇನೆ ನೋಡಿ. ಈ ಸಲ ಈ ರೀತಿ ಥೀಮ್ ಹಾಕಿದ್ದಾರೆ ಇವರು. ಓಕೆ ಫೈನ್, ಚೆಂದ ಇದೆ, ಪರವಾಗಿಲ್ಲ. ಸೊ ಇದೇ ಮೇಯ್ನ್ ನೋಡಿ. ಇದು ನನ್ನ ಗೆಳೆಯ, ಎಕ್ಸಾಕ್ಟ್ ನನ್ನ ಹಾಗೆ ಇದೆ. ಹಿಂದೆ ಒಂದು ಆನೆ, ನಾನು ಒಂದು ಆನೆ. ಸೊ ಫೈನಲ್ ಇವಾಗ ಕ್ಯಾಶ್ ಕೌಂಟ್ರಿಗೆ ಹೋಗಿ ಟಿಕೆಟ್ ಎಲ್ಲ ಕೊಟ್ವೆ. ಸೊ ವೆಲ್ಕಮ್ ಟು ದ ಯುರೋಪಿಯನ್ ಸಿಟಿ ಇನ್ ಉಡುಪಿ ಸಿಟಿ. ಬನ್ನಿ ಮಿತ್ರರೇ, ಉಡುಪಿಯಲ್ಲಿರುವ ಯುರೋಪಿಯನ್ ಸಿಟಿಯನ್ನು ನಾವು ಇವತ್ತು ಎಕ್ಸ್ಪ್ಲೋರ್ ಮಾಡುವ. ನನ್ನ ಜೊತೆ ನೀವು ಕೂಡ ಎಂಜಾಯ್ ಮಾಡಿ. ಹಾಗೆ ಈ ವಿಡಿಯೋವನ್ನು ಕೊನೆವರೆಗೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಕೊನೆಗೂ ನಾನು ಎಂಟ್ರಿ ತಗೊಂಡೆ. ಈ ಹಿಂದೆ ಕಾಣ್ತಾ ಇದ್ದಲ್ಲ ಯಮ್ಮ, ಇದರಲ್ಲಂತೂ ನಾನು ಸತ್ರು ಕೂತ್ಕೊಳ್ಳಲ್ಲ. ಸತ್ ಮೇಲೆ ಕೂತ್ಕೊಳ್ಳಿಕ್ಕಾಗಲ್ಲ. ಸೊ ಉಡುಪಿಯಲ್ಲಿರುವ ಯುರೋಪ್ ಸಿಟಿಯ ಅಮೆಝಾನ್ ಕಾರ್ಡ್ ಹೇಗಿದೆ ಅಂತ ನೀವು ನನ್ನ ಹಿಂದೆ ಕ್ಲಿಯರ್ ಆಗಿ ನೋಡ್ತಾ ಇರ್ಬೋದು ಮಿತ್ರರೇ. ಸೊ ಇಲ್ಲಿ ಎಂಟ್ರಿ ತಗೊಂಡು ಕೂಡಲೇ ಯುರೋಪ್ ಸಿಟಿಯ ಕೊಡೆ ಎಲ್ಲ ಉಲ್ಟಾ ನೇತಾಡ್ತಾ ಇತ್ತು. ಮೇ ಬಿ ಯುರೋಪ್ ಸಿಟಿಯಲ್ಲಿ ಮಳೆ ಕೂಡ ಉಲ್ಟಾ ಬರ್ತದೆ ಇರಬೇಕು ಮಿತ್ರರೇ, ಅದಕ್ಕೆ ಕೊಡೆಯನ್ನು ಕೂಡ ಉಲ್ಟಾ ನೇತಾಕಿ ಇಟ್ಟಿದ್ದಾರೆ. ಈ ಯುರೋಪ್ ಸಿಟಿಯಲ್ಲಿ ರಾಣಿಗಂತ ಒಂದು ಸ್ಪೆಷಲ್ ಆಗಿ ಸೀಟ್ ಇರುತ್ತೆ, ಅದು ಬೇರೆ ಯಾರೂ ಅಲ್ಲ, ನಾನೇ. ಸೊ ಆ ಸೀಟ್ ಮೇಲೆ ಕೂತ್ಕೊಂಡು ನಾನು ಸಖತ್ತಾಗಿ ಪೋಸ್ ಕೊಟ್ಟು ಎಂಜಾಯ್ ಮಾಡಿದೆ. ಈ ಕಲರ್ಫುಲ್ ಆಗಿರೋ ಯುರೋಪ್ ಸಿಟಿಯಲ್ಲಿ ಫೈನಲಿ ಒಂದು ನೆಟ್ಟಗಿರೋ ಕೊಡೆಯನ್ನು ನೋಡಿ ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಯಿತು. ಹಾಗೆ ಸ್ವಲ್ಪ ಮುಂದೆ ಬಂದ ಕೂಡಲೇ ನನಗೆ ನೆನಪಾಯಿತು, ಓ ಮೈ ಗಾಡ್, ನಾನು ನನ್ನ ರಾಜ್ಯದ ಸೈನಿಕರಿಗೆ ಕಾಲ್ ಮಾಡಿ ಹೇಳೋದನ್ನು ಮರ್ತೇ ಬಿಟ್ಟಿದ್ದೆ, ನಾನು ಯುರೋಪಿಗೆ ಬಂದಿದ್ದೇನೆ ಅಂತ. ಈ ಟೆಲಿಫೋನ್ ಬೂತಲ್ಲಿ ಬೂತ್ ಮಾತ್ರ ಇತ್ತು, ಟೆಲಿಫೋನ್ ಇರಲಿಲ್ಲ. ಅದಕ್ಕೋಸ್ಕರ ನಾನೇ ಟೆಲಿಫೋನ್ ಆಗಿ ನನ್ನ ರಾಜ್ಯದ ಸೈನಿಕರಿಗೆ ಕಮ್ಯುನಿಕೇಟ್ ಮಾಡಿ ಅವ್ರ ಹತ್ರ ಎಲ್ಲ ವಿಷಯವನ್ನು ತಿಳಿಸಿ ನಾನು ಅಲ್ಲಿಂದ ರಿಟರ್ನ್ ಬಂದೆ. ಫೈನಲಿ ನಾವು ಎಂಟ್ರಿ ಕೊಡ್ತೀವಿ ಪ್ರಪಂಚದಲ್ಲಿ ಅತಿ ದೊಡ್ಡ ಬೀಲ ಕಟ್ಟಾಗಿರುವ ಮರ್ಮೇಡ್ನ ಹತ್ತಿರ. ಈ 6 ಪ್ಯಾಕ್ ಹೊಂದಿರುವ ಮರ್ಮೇಡ್ನ ಮುಖ ದೆವ್ವದಾಗೆ ಕಾಣ್ತಾ ಇತ್ತು. ಅದರ ಎಕ್ಸ್ಪ್ರೆಷನ್ ನನ್ನ ಎಕ್ಸ್ಪ್ರೆಷನ್ ಒಂದೇ ರೀತಿ ಇದೆ ಅಲ್ವಾ? ಇನ್ನು 1 ನಿಮಿಷ ಇಲ್ಲಿ ನಿಂತರೆ ಬೀಲದಲ್ಲಿ ತುಳಿತೇನೆ ನಿಂಗೆ ಅಂತ ಮರ್ಮೇಡ್ ನನಗೆ ಮನಸ್ಸಲ್ಲೇ ಬೈದಿತ್ತು. ಅದಾದಮೇಲೆ ಅದ್ರ ಜೊತೆ ನಿಂತ್ಕೊಂಡು ಸ್ವಲ್ಪ ಪೋಸ್ ಹಾಕಿ ಅವಳಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಸೀದಾ ಬಂದು ಪೇಂಟಿಂಗ್ ಸ್ಟಾರ್ಟ್ ಮಾಡಿದ್ದೆ. ಯುರೋಪ್ನ ರಾಜನ ಪೇಂಟಿಂಗ್ ಮಾಡಿದ್ದು ನಾನೇ ಮಿತ್ರರೇ. ನೋಡಿ ಎಷ್ಟು ಚಂದ ಮಾಡಿದ್ದೇನೆ ನೋಡಿ. ಇಲ್ಲಿಂದ ಬರ್ತಾವ ಒಂದು ಫೋಟೋದಲ್ಲ ನೆಮ್ಮದಿಯಾಗಿ ಗೆತ್ಲಿಕ್ಕೆ ಬಿಡಲ್ಲ, ಹೋಗಮ್ಮ ಇಲ್ಲಿಂದ ಅಂತ ರಾಜ ಕೂಡ ನನಗೆ ಬೈದು ಕಳಿಸಿದ ಮೇಲೆ ಇಲ್ಲಿ ನೋಡಿದ್ರೆ ಬಾಹುಬಲಿ. ಏನಿದು ಯುರೋಪ್ ಸಿಟಿಯಲ್ಲಿ ಬಾಹುಬಲಿ ಯಾಕಿರಬಾರ್ದು? ಉಡುಪಿ ಸಿಟಿಯಲ್ಲಿ ಯುರೋಪ್ ಇದೆ ಅಂದರೆ ಯುರೋಪ್ ಸಿಟಿಯಲ್ಲಿ ಬಾಹುಬಲಿ ಇರಬಾರ್ದು? ಅವನಿಗೆ ನೀರೆಲ್ಲ ಕುಡಿಸಿ ಡ್ಯಾನ್ಸ್ ಮಾಡಿ ಅಲ್ಲಿಂದ ಸೀದಾ ಬಂದೆ. ಮುಂದೆ ಬಂದು ನೋಡಿದರೆ ಒರಿಜಿನಲ್ ಅಂದರೆ ರಿಯಲ್ ಆಗಿರೋ ಮರ್ಮೇಡ್ ನೀರಲ್ಲಿ ತೇಲಾಡ್ತಾ ಇದ್ಲು. ಇವಳನ್ನು ನೋಡಿ ಅಂತೂ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸಖತ್ತಾಗಿ ತುಂಬ ಕ್ಯೂಟ್ ಆಗಿದ್ಲು. ಆದರೆ ಇವಳು ನನ್ನನ್ನು ನೋಡಿ ಮನಸ್ಸಲ್ಲಿ ಅಂದ್ಕೊಳ್ತಿದ್ಲು, ಒಮ್ಮೆ ಹೋಗಿ ಮಾರಿತಿ, ನನಗೆ ದಮ್ ಕಟ್ತಿದ್ದೆ, ನಾನೊಮ್ಮೆ ಮೇಲೆ ಹೋಗ್ತೇನೆ ಅಂತ. ಇನ್ನು ಮರ್ಮೇಡಿಗೆ ದಮ್ ಕಟ್ಟೋದು ಬೇಡ ಅಂತ ನಾನು ಅಲ್ಲಿಂದ ಸೀದಾ ಮುಂದೆ ಬಂದೆ. ಸೀದಾ ಮುಂದೆ ಬಂದು ನೋಡಿದರೆ ಸ್ವಲ್ಪ ಸ್ಟಾಲ್ಗಳೆಲ್ಲ ಇತ್ತು, ಬಟ್ ಇದು ನನಗೆ ಸಂಬಂಧಪಟ್ಟದಲ್ಲ. ಸೊ ಅದನ್ನೆಲ್ಲ ಸ್ಕಿಪ್ ಮಾಡಿ ನಾನು ಮುಂದೆ ಬಂದೆ, ನಾನು ಮತ್ತು ನನ್ನ ಫ್ರೆಂಡ್. ಸೊ ನಮಗಿಬ್ಬರಿಗಿಲ್ಲಿ ತುಂಬ ಹಸಿವಾಗ್ತಾ ಇರೋದ್ರಿಂದ ಒಂದು ಕಬ್ಬಿನ ಜ್ಯೂಸ್ ಕುಡಿಯುವ ಅಂತ ಡಿಸೈಡ್ ಮಾಡಿದ್ವಿ. ಕಬ್ಬಿನ ಜ್ಯೂಸ್ ಅಂತೂ ಸಖತ್ತಾಗಿತ್ತು ಮಿತ್ರರೇ. ಜ್ಯೂಸನ್ನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿ ಕುಡ್ದಿರೋದ್ರಿಂದ ಇಲ್ಲಿ ಮೀಸೆ ಬಂದದ್ದು ಗೊತ್ತೇ ಆಗಲಿಲ್ಲ. ಆಮೇಲೆ ಟಿಶ್ಯೂ ಪೇಪರ್ ತಗೊಂಡು ಕ್ಲೀನ್ ಮಾಡಿದೆ. ಇಲ್ಲಿ ನನ್ನ ಫ್ರೆಂಡ್ ಹಣವನ್ನು ನಾನೇ ಫೋನಲ್ಲಿ ಹಾರಿಸ್ತೇನೆ ಅಂತ ಹೇಳಿದ್ಲು. ನಾನು ಸುಮ್ಮನೆ ಬೇಡ ಅಂತ ನಾಟಕ ಮಾಡಿದೆ. ಮತ್ತು ಸುಮ್ಮನೆ ಲಾಸ್ಟಿಗೆ ಅವಳಿಗೆ ಪೇಮೆಂಟ್ ಮಾಡಲಿಕ್ಕೆ ಬಿಟ್ಟೆ. ಮಿತ್ರರೇ, ನಾನು ಯುರೋಪ್ನ ರಾಣಿಯಾಗಿರೋದ್ರಿಂದ ನನ್ನನ್ನು ಇಲ್ಲಿ ಗೆಸ್ಟ್ ಆಗಿ ಇನ್ವೈಟ್ ಮಾಡಿದರು. ಬನ್ನಿ ಒಂದು ಝಲಕ್ ನಿಮಗೆ ತೋರಿಸ್ತೇನೆ. ಡಿಸ್ಕೋ ದಿವಾನೆ. ಇಲ್ಲಿ ನನಗೆ ಚೇರಪ್ ಮಾಡಲಿಕ್ಕೆ ಲಾರಿ ಟಿಪ್ಪರಲ್ಲಿ ಸಮೇತ ಜನ ಬಂದಿದ್ರು. ಎಷ್ಟು ಕ್ರೌಡ್ ಇದೆ ನೋಡಿ. ಕ್ರೌಡ್ ನಿಮಗೆ ಕಾಣ್ತಾ ಇಲ್ಲ ಅಂದರೆ ನನ್ನ ತಪ್ಪಲ್ಲ, ನೀವು ಕಣ್ಣೋಗಿ ಟೆಸ್ಟ್ ಮಾಡ್ಕೊಂಡು ಬನ್ನಿ. ಫೈನಲಿ ಮಿತ್ರರೇ, ನಾವು ಬಂದಿದ್ದೇವೆ ಯುರೋಪ್ ಸಿಟಿಯ ರೆಡ್ ಆ್ಯಂಡ್ ಬ್ಲೂ ಆ್ಯಂಡ್ ವಾಟ್ ಎವರ್ ಮಲ್ಟಿ ಕಲರ್ ವಾಟರ್ ಫಾಲ್ ಪ್ರಪಂಚಕ್ಕೆ. ಇಲ್ಲಿ ಫ್ಯಾಮಿಲಿಯವರೆಲ್ಲ ಅವ್ರವ್ರ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡು ಎಂಜಾಯ್ ಮಾಡ್ತಾಯಿದ್ರು. ಸ್ವಲ್ಪ ಮುಂದೆ ಹೋದಾಗ ನನಗೊಂದು ಪರ್ಫ್ಯೂಮ್ ಸಿಕ್ಕಿತ್ತು, ಅದು ಸಿಕ್ಕಾಪಟ್ಟೆ ಇಷ್ಟ ಆದಾಗ ಅದನ್ನು ತಗೊಂಡೆ. ವಾಟರ್ ಫಾಲ್ ಮುಂದೆ ನಿಂತು ಒಂದು ಫೋಟೋ ತೆಗೆಯುವಂತ ಅಂದ್ಕೊಳ್ಳುವಷ್ಟರಲ್ಲಿ ಒಬ್ಬರು ಬಂದು ಫೋಟೋ ಸ್ಪಾಯ್ಲ್ ಮಾಡಿದರು. ಆದರೂ ಪುನಃ ಪೋಸ್ ಕೊಟ್ಟೆ. ಮಿತ್ರರೇ, ಇಲ್ಲಿವರೆಗೂ ಎಲ್ಲವೂ ಚೆನ್ನಾಗಿತ್ತು. ಆದರೆ ಯಾವಾಗ ಈ ಆಕಾಶದಲ್ಲಿ ಹಾರೋ ದೋಣಿಯನ್ನು ನನ್ನ ಫ್ರೆಂಡ್ ನೋಡಿದ್ಲು, ನಾವು ಇದರಲ್ಲಿ ಕುತ್ಕೊಳ್ಳೇಬೇಕು, ಇದನ್ನು ಎಕ್ಸ್ಪ್ಲೋರ್ ಮಾಡಲೇಬೇಕು ಅಂತ ಹೇಳಿದ್ಲು. ಇಲ್ಲಿವರೆಗೆ ಆರ ಮೇಂಟೈನ್ ಮಾಡ್ಕೊಂಡು ಬಂದಿದ್ದ ನನಗೆ ಇವಾಗ ನನ್ನ ಆರ ಒಂದು ಮುಲ್ಲೆಯಲ್ಲಿ ಕುತ್ಕೊಂಡು ಕೂಗ್ತಾ ಇತ್ತು. ಬನ್ನಿ ಮಿತ್ರರೇ, ಮುಂದಕ್ಕೆ ಏನೆಲ್ಲ ಆಗ್ತದೆ ಅಂತ ನೀವೇ ನೋಡಿ. डिसाइड ಜೋಕುಲ್ ಕೊಪ್ಪನ ಅತ್ಯಸ್ಮಿ ಆಗ್ಬೋದು ಈ ಜೋಕುಲ ಅತ್ತೆ ಮಲ್ಲಾಗ್ಲಿ ಉಳ್ಳಿರ್ತೂಲ ಎಂತ ಅದ್ರಲ್ಲಿ ಯಾರು ದೊಡ್ಡವರೆಲ್ಲ ಕುತ್ಕೊಂಡಿದ್ದಾರೆ ಅದರಲ್ಲಿ ಸಹ ನೋಡಲ್ಲಿ. ನನ್ನ ಫ್ರೆಂಡ್ಗೆ ಸಮಾಧಾನ ಆಗಲಿ ಅಂತ ಈ ಮಕ್ಕಳಾಡೋ ಆಟ ಸಾಮಾನಲ್ಲಿ ಕುತ್ಕೊಂಡು ತೋರಿಸಿದೆ ನನ್ನ ಫ್ರೆಂಡ್. ಆದ್ರೆ ಸಹ ಕೇಳಲಿಲ್ಲ ಮಿತ್ರರೇ.
ಟೆನ್ಷನಲ್ಲಿ ನನ್ನ ಮುಖ ಅಲ್ಲಕ ಚಪ್ಪೆ ಕಟ್ಟಿ ಬೋಲ್ಚಿ ಕಟ್ಟಿ ಹೋಗಿತ್ತು. ಇವಳು ಫೈನಲಿ ಹೋಗಿ ಟಿಕೆಟ್ ಮಾಡಿಕೊಂಡೇ ಬಂದ್ಲು ಮಿತ್ರರೇ. ಸೊ ಇದರ ನಂತರ ನನ್ನ ಬಾಯಲ್ಲಿದ್ದದ್ದು ಒಂದೇ ಹಾಡು, ಸುನೀತಾ ಸುನೀತಾ ಅಂತ. ನೋಡಿದ್ರ ನಂತರ ಏನಾಯಿತು ಅಂತ. ಸುನೀತಾ 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 ಯಬ್ಬಾ ಏನ್ ಕಾವಂದಿಯಾ ಸುನೀತಾ. भैया स्टॉप बोलेंगे तो कर दो यार प्लीज. जी इधर क्या पूर्व है ना दिया लॉक दे बैंक भीड़ तब स्टार्ट दी चल दो फुल प्रेस्टीज ಕೂಡ ಆದ್ರೂ ಮನೆಯಲ್ಲಾದ್ರೂ ಕುತ್ಕೊಂಡು ಬೆಚ್ಚ ಗೋಳಿ ಬಜ್ಜಿ ತಿಂತಾ ಇದ್ದೆ. ಈ ಬೋಟಲ್ಲಿ ಹಾರೋ ಅವಶ್ಯಕತೆ ಇತ್ತ ನನಗೆ. ಅದಕ್ಕಾದ್ರೂ ಈ ವಿಡಿಯೋ ಲೈಕ್ ಮಾಡಿ. ಈಗ ಬೋಟ್ ಸ್ಟಾರ್ಟ್ ಆಗ್ತದೆ. ಎಬೋ ಲೆಟ್ ಸ್ಟಾರ್ಟ್. ಫೈನಲಿ ಮಿತ್ರರೇ, ನನ್ನ ಜೀವನದಲ್ಲಿ ನಾನು ನೆಕ್ಸ್ಟ್ ಅದರಲ್ಲಿ ಕೂತ್ಕೊಳ್ಳೋದಿಲ್ಲ. ನಾನು ಅಡಿಮೇಲ್.com ಆಗಿ ನನ್ನ ಜೀವ ಬಾಯಿಗೆ ಬಂದಿತ್ತು. ಇವಳು ನೋಡಿ ಹಿಂದೆ ಪೋಸ್ ಕೊಡ್ತಾ ಇದ್ದಾಳೆ ನಿಂತ್ಕೊಂಡು. ಇನ್ನೇನಾದರೂ 1 ಸೆಕೆಂಡ್ ಆ ಬೈಯ ಬೋಟನ್ನು ಮೇಲೆ ಹಾರಿಸಿದ್ರೆ ನಾನು ಸತ್ತು ಆವಾಗ ಗ್ಯಾರಂಟಿ ಜೈಲಲ್ಲಿ ಕೂತ್ಕೊಳ್ಳೋ ಪರಿಸ್ಥಿತಿ ಬಂದಿತ್ತು. ಆ ರೇಂಜಿಗೆ ನನ್ನ ಮೀಟ್ರ್ ಆಫ್ ಆಗಿತ್ತು. ಕೊನೆಗೆ ನನ್ನ ಫ್ರೆಂಡ್ ನನ್ನನ್ನು ಸಮಾಧಾನ ಮಾಡಲಿಕ್ಕಂತ ಹೇಳಿ ಸ್ವೀಟ್ ಕಾರ್ನ್ ತೆಗೆಸಿಕೊಟ್ಲು. ಅದನ್ನು ತಿಂತ ಎಂಜಾಯ್ ಮಾಡುವಷ್ಟರಲ್ಲಿ ಮೊಬೈಲ್ ಪಟಕ್ ಅಂತ ಬಿತ್ತು. ಸೊ ಫೈನಲಿ ಮಿತ್ರರೇ, ಉಡುಪಿಯಲ್ಲಿರುವ ಯುರೋಪ್ ಸಿಟಿಯಿಂದ ನಾವು ಎಕ್ಸಿಟ್ ತಗೊಳ್ತೇವೆ. ನನ್ನ ಫ್ರೆಂಡಿಗೆ ದೊಡ್ಡ ಶ್ಯಾಂಪು ಕಂಪನಿಯೊಂದು ಕೂದಲನ್ನು ಗಾಳಿಯಲ್ಲಿ ಹಾರಿಸುವ ಅನ್ನೋ ಒಂದು ಆ್ಯಡ್ ಕೊಟ್ಟಿತ್ತು. ಸೊ ಅದಕ್ಕೆ ಆ ಆ್ಯಡನ್ನು ಅವಳು ನನ್ನ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾಳೆ. ನೋಡಿ ಮಿತ್ರರೇ, ನೆಮ್ಮದಿಯಾಗಿ ಒಂದು ಬಾಯಿ ಕೂಡ ಹೇಳಲಿಕ್ಕೆ ಬಿಡ್ತಾ ಇಲ್ಲ ನಿಮಗೆ. ಸೊ ಫೈನಲಿ ನಾವು ಇಲ್ಲಿಗೆ ನಮ್ಮ ವ್ಲಾಗನ್ನು ಮುಗಿಸುವ. ನಿಮಗೆಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ನೀವು ಹೀಗೇನು ನನಗೆ ಸಪೋರ್ಟ್ ಮಾಡಿ ನನ್ನ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.